ತುಂಬಾ ಜನ ಪೇಷಂಟ್ಸ್ ನಮ್ಮಲ್ಲಿ ಸ್ಕ್ಯಾನಿಂಗ್ ಬರುವಂತವ್ರು ಕೇಳ್ತಾರೆ, ಸರ್ ಈ ಸ್ಕ್ಯಾನಿಂಗ್ ಮತ್ತೆ ಡಬಲ್ ಮಾರ್ಕರ್ ಎಲ್ಲ ಮಾಡಿಸಿದಾಗ ಎಲ್ಲಾ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಬಗ್ಗೆ ಗೊತ್ತಾಗ್ಬಿಡುತ್ತಾ? ಆಕ್ಚುಲಿ ದೇರ್ ಆರ್ ವೆರೈಟಿ ಆಫ್ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಅಂಡ್ ಮೋಸ್ಟ್ ಆಫ್ ದ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಗಳಲ್ಲಿ ಮಗುಗೆ ಒಂದಲ್ಲ ಒಂದು ಡಿಫೆಕ್ಟ್ ಇರುತ್ತೆ, ಅದು ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆದ್ರೆ ಕೆಲವೊಂದು ಕಾಮನ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್, ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದ್ರಲ್ಲಿ ಹೆಂಗೆ ಅಂತಂದ್ರೆ ಸ್ಕ್ಯಾನ್ ಮಾಡಿದಾಗ ಏನು ಡಿಫೆಕ್ಟ್ ಇರಲ್ಲ ಅಥವಾ ಏನು ಪ್ರಾಬ್ಲಮ್ ಇರಲ್ಲ, ಬಟ್ ಮಗು ಹುಟ್ಟಿದ ಮೇಲೆ ಪ್ರಾಬ್ಲಮ್ಗಳು ಆಗೋಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬುದ್ಧಿಮಾಂದ್ಯತೆ, ಗ್ರೋತ್ ಅಥವಾ ಹೈಟ್ ಜಾಸ್ತಿ ಬೆಳೆದು ಇರೋದು, ಈ ತರ. ಸೊ ಇದನ್ನ ನಾವು ಐಡೆಂಟಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್. ಅಂಡ್ ಇದು ಡೌನ್ ಸಿಂಡ್ರೋಮ್ ಸಹ ತುಂಬಾ ಕಾಮನ್. ಮತ್ತೆ ಅದ್ರ ಜೊತೆ ಇರುವಂತಹ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ನಾವು NT ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ಅಲ್ಲಿ ಐಡೆಂಟಿಫೈ ಮಾಡಬಹುದು. ಈ NT ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ಇಂದ ಡೌನ್ ಸಿಂಡ್ರೋಮ್ ಬಗ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಡೌನ್ ಸಿಂಡ್ರೋಮ್ ಸ್ಕ್ಯಾನಿಂಗ್ ಅಲ್ಲಿ ಕಾಣುವಂತ ಪ್ರಾಬ್ಲಮ್ಗಳು ಏನಿರಲ್ಲ. ಸೊ ಈ ಟೆಸ್ಟ್ ಮಾಡಿದ್ರೆ ನಮಗೆ ಡೆಫಿನೆಟ್ಲಿ ಬಿಫೋರ್ ಬರ್ತ್ ವಿ ಕ್ಯಾನ್ ಡಯಾಗ್ನೋಸ್. ಆದ್ರೆ ಬೇರೆ ಜೆನೆಟಿಕ್ ಪ್ರಾಬ್ಲಮ್ಗಳಲ್ಲಿ ಒಂದಲ್ಲ ಒಂದು ಡಿಫೆಕ್ಟ್ ಇರುತ್ತೆ, ಅದು ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅವಾಗ ನಾವು ಆ ಜೆನೆಟಿಕ್ ಪ್ರಾಬ್ಲಮ್ ಬಗ್ಗೆ ಸಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಡಬಲ್ ಮಾರ್ಕರ್ ಮತ್ತೆ NT ಸ್ಕ್ಯಾನ್ ಮೇನ್ಲಿ ಮಾಡೋದು ಡೌನ್ ಸಿಂಡ್ರೋಮ್ ರೂಲ್ ಔಟ್ ಮಾಡಕ್ಕೆ. ಸೊ ಇದು ಜೆನೆಟಿಕ್ ಪ್ರಾಬ್ಲಮ್ ಇಲ್ಲ ಎಲ್ಲದಕ್ಕೂ ಡಬಲ್ ಮಾರ್ಕರ್ ಮಾಡಿಸೋದ್ರಿಂದ ಯೂಸ್ ಆಗುತ್ತೆ ಅನ್ನೋದು ತುಂಬಾ ಜನರಲ್ಲಿ ಅದು ತಪ್ಪು ತಿಳುವಳಿಕೆ ಇರುತ್ತೆ. ಅದನ್ನ ಹೋಗಲಾಡ್ಸಕ್ಕೆ ಅಂತಾನೆ ನಾವು ವಿಡಿಯೋ ಮಾಡಿರೋದು. ಹಾಗಾಗಿ ನೀವು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿ.